ನಮಸ್ತೆ ಎಲ್ಲರಿಗೂ. ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪತೋಳಿ ಅಥವಾ ಇದನ್ನು ಅರಿಶಿನೆಲೆ ಕಡುಬು ಅಂತಲೂ ಕರೀತಾರೆ. ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು. ಈ ಸ್ವೀಟ್ ಡಿಶನ್ನು ಕೆಲವರು ನಾಗರ ಪಂಚಮಿಗೆ ಮಾಡ್ತಾರೆ, ಇನ್ನು ಕೆಲವರು ಗಣೇಶ ಚತುರ್ಥಿಗೂ ಕೂಡ ಮಾಡ್ತಾರೆ. ಇದನ್ನು ಮಾಡಿ ತಿಂದವರಿಗೆ ಇದ್ರ ಟೇಸ್ಟ್ ಗೊತ್ತಿರುತ್ತೆ. ಯಾರು ತಿಂದಿಲ್ವೋ ಅವರು ಇದನ್ನು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಅರಿಶಿನೆಲೆ ಸೀಸನ್ ಆಗಿರೋದ್ರಿಂದ ಒಂದ್ಸಲ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲು ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಇಟ್ಟಿದ್ದೇನೆ. ಇದರಲ್ಲಿ ನಾನು ಫ್ರೆಶ್ ಇವಾಗ ತುರಿದಿಟ್ಟಿರೋ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ತೆಂಗಿನಕಾಯಿನ ತೊಗೊಂಡಿದ್ದೇನೆ ಹಾಗೂ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೇನೆ. ಅದನ್ನು ಈ ರೀತಿ ಕಟ್ ಮಾಡಿ ಇದರಲ್ಲೇ ಸೇರಿಸ್ಕೊಂಡಿದ್ದೇನೆ. ಇವೆರಡನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡಿದ್ದೇನೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕಿ, ಇಲ್ದಿರ ಸ್ಕಿಪ್ ಮಾಡಿ. ಇದರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ. ಈಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ತೊಳೆದು ಪಕ್ಕದಲ್ಲಿ ತೆಗೆದಿಡ್ತಾ ಇದ್ದೇನೆ. ಈಗ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಜೊತೆಗೆ ನಾವು ತೊಳೆದಿಟ್ಟಂತಹ ಅವಲಕ್ಕಿನ ಸೇರಿಸ್ಕೊಂಡಿದ್ದೇನೆ. ಇದ್ರ ಜೊತೆ 5ರಿಂದ 6 ಏಲಕ್ಕಿನ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಇದನ್ನು ರುಬ್ಬಿ ನಾನು ಪಕ್ಕದಲ್ಲಿ ತೆಗೆದಿಟ್ಟಿದ್ದೇನೆ. ಈಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಜೊತೆಗೆ ನಾವು ಇವಾಗ ರುಬ್ಬಿಟ್ಟಂತಹ ಈ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಈಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸಿಯನ್ನು ತೊಳೆದು ಕೂಡ ನೀರನ್ನು ಇವಾಗ ಸೇರಿಸ್ಕೊಂಡಿದ್ದೇನೆ. ಇಷ್ಟೇ ನೀರು ಸಾಕಾಗತ್ತೆ ಇದಕ್ಕೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕನ್ಸಿಸ್ಟೆನ್ಸಿ ಮಾಡಿಟ್ಕೊಳ್ಬೇಕು. ಇದು ತುಂಬಾ ತೆಳ್ಳಗೆ ಮಾಡ್ಕೊಳ್ಬಾರ್ದು ಹಾಗೂ ತುಂಬ ದಪ್ಪಗೂ ಇಟ್ಕೊಳ್ಬಾರ್ದು. ಇವಾಗ ನಾನು ಈ ಅರಿಶಿನದೆಲೆನ ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇವಾಗ ಇದ್ರದ್ದು ಈ ರೀತಿ 2 ಸೈಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಎಲೆನ ನಾನು ಕಟ್ ಮಾಡಿ ಇವಾಗ ಇಟ್ಕೊಂಡಿದ್ದೇನೆ. ಇವಾಗ ನಮ್ಮದು ಈ ಹೂರಣ ಕೂಡ ರೆಡಿಯಾಗಿದೆ. ಬನ್ನಿ ಇವಾಗ ಇದನ್ನು ಹಚ್ಕೊಳ್ಳೋಣ. ಎಲೆ ಮೇಲೆ ಮೊದಲು ನಾವು ಮಾಡಿಟ್ಟಂತಹ ಈ ಗೋಧಿ ಹಿಟ್ಟಿನ ಪೇಸ್ಟನ್ನು ಹಚ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದು ತುಂಬ ದಪ್ಪಗೂ ಹಾಕ್ಕೊಳ್ಬಾರ್ದು, ಆವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ರೀತಿ ಹಾಕಿ ಮೇಲೆ ನಾವು ಮಾಡಿಟ್ಟಂಥ ಈ ಕಾಯಿ ಹೂರಣನ ಕೂಡ ಹಾಕಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸೆಕೆಂಡ್ ಕೂಡ ನಾನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿ ಮಾಡಿ ಎಲ್ಲವನ್ನು ನಾನು ಇವಾಗ ರೆಡಿ ಮಾಡಿ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇನ್ನೊಂದು ಕಡೆ ನಾನು ಈ ಕಡುಬನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮೊದಲೇ ಬಾಯ್ಲ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಒಂದೇ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾವು ಆ ಕಟ್ ಮಾಡಿಟ್ಟಂತಹ ಈ ವೇಸ್ಟ್ ಎಲೆನ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಮ್ಮ ಕಡೆ ಎಲ್ಲ ಹುಲ್ಲನ್ನು ಹಾಕ್ಕೊಳ್ತೇವೆ, ಬಟ್ ಇಲ್ಲಿ ಹುಲ್ಲು ಸಿಗಲ್ಲ. ಹಾಗಾಗಿ ನಾನು ಆ ಎಲೆನ ಹಾಕ್ಕೊಂಡು ಸ್ವಲ್ಪ ಅದನ್ನು ಮುಚ್ಚಿಟ್ಟಿದ್ದೆ. ಇವಾಗ ಚೆನ್ನಾಗಿ ಇದು ಬಿಸಿ ಆಗಿದೆ. ಈಗ ಈ ಕಡುಬನ್ನು ಕೂಡ ಇದರೊಳಗಡೆ ಒಂದೊಂದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಬೇಕು, ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಎಲ್ಲವನ್ನು ನಾನು ಈ ರೀತಿ ಹಾಕಿ ಇಟ್ಟಿದ್ದೇನೆ. ಈಗ ಇದ್ರದ್ದು ಮುಚ್ಚಳನ ಮುಚ್ಚಿ ಒಂದು 15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಇದು ಬೇಗನೆ ಬೆಂದೋಗಿಬಿಡತ್ತೆ. ನೋಡಿ, ನಮ್ಮದು ಪತೋಳಿ ಕೂಡ ಇವಾಗ ರೆಡಿಯಾಗಿದೆ. ಇದು ಬೇಯ್ತಾ ಇರುವಾಗಲೇ ಇದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಅರಿಶಿನದೆಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಇದ್ರ ಟೇಸ್ಟು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಮ್ಮದು ಪತೋಳಿ ಕೂಡ ರೆಡಿಯಾಗಿದೆ. ನಾನಿವಾಗ ನಿಮಗೆ ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಇದನ್ನು ಹೀಗೆ ಬೇಕಾದರೂ ತಿನ್ಬೋದು, ಆದರೆ ತುಪ್ಪದ ಜೊತೆ ಇದನ್ನು ಬಿಸಿ ಬಿಸಿ ತಿಂತಾ ಇದ್ದರೆ ನಾವು ಎಷ್ಟು ತಿಂದಿದ್ದೇವೆ ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ನಾನು ಇದನ್ನು ನಿಮಗೆ ಗೋಧಿ ಹಿಟ್ಟಿಂದ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೇನೆ. ಇದನ್ನು ಅಕ್ಕಿನ ರುಬ್ಕೊಂಡು ಮಾಡಿದರೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಅದನ್ನು ನಾವು ಉಪವಾಸ ಟೈಮಲ್ಲಿ ತಿನ್ನಲಿಕ್ಕಾಗಲ್ಲ. ಈ ಥರ ಮಾಡಿದರೆ ನಾವು ಉಪವಾಸ ಟೈಮಲ್ಲೂ ಕೂಡ ಈ ಥರ ಸ್ವೀಟನ್ನು ಮಾಡಿ ತಿನ್ಬೋದು. ಇದನ್ನು ನೀವು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ನಾವು ಅರಿಶಿನದೆಲೆ ಇದ್ದರೆ ಹಬ್ಬಗಳೇ ಬರಬೇಕು ಅಂತ ಇಲ್ಲ, ನಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಅವಾಗೆ ಮಾಡಿ ತಿನ್ಬೋದು. ಈ ಪತೋಳಿನ ಯಾರು ತಿಂದಿಲ್ವೋ ಅವರು ಮಿಸ್ ಮಾಡದೆ ಒಂದ್ಸಲ ಇದನ್ನು ಮಾಡಿ ತಿನ್ನಿ. ನೀವೇ ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಇದು. ಇದನ್ನು ಬಿಸಿ ಬಿಸಿಯಾಗಿ
ತುಪ್ಪನ ಈ ರೀತಿ ಹಾಕಿ ತಿಂದು ನೋಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.